ನಮಸ್ಕಾರ ಸ್ನೇಹಿತರೆ, ಆರ್ಕೆ ಟಿವಿ ಚಾನೆಲ್ಗೆ ಸ್ವಾಗತ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗುಜರಾತ್ ವಿರುದ್ಧ ನಡೆದ ಲೀಗ್ ಸ್ಟೇಜ್ನ ಕೊನೆಯ ಮ್ಯಾಚ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 5 ವಿಕೆಟ್ಗಳ ರಾಯಲ್ ವಿಕ್ಟರಿ ಪಡೆಯುವುದರೊಂದಿಗೆ 2 ಚಿನ್ನದಂತಹ ಪಾಯಿಂಟ್ಸ್ಗಳನ್ನು ಪಡೆದುಕೊಂಡಿದೆ. ಇದರೊಂದಿಗೆ ಟೂರ್ನಿಯಲ್ಲಿ 5ನೇ ವಿಕ್ಟರಿ ಬಾರಿಸಿದರ ಜೊತೆಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 2 ಸ್ಥಾನವನ್ನು ಪಡೆದುಕೊಂಡಿದೆ. ಚಿನ್ನಸ್ವಾಮಿಯ ಪಿಚ್ನಲ್ಲಿ ಮನ್ನ ಮಗ ವಿರಾಟ್ ಕೊಹ್ಲಿ ಆಡಿದ ಮನಮೋಹಕ ಇನ್ನಿಂಗ್ಸ್ ಬೆಂಗಳೂರು ಅಭಿಮಾನಿಗಳ ಮನ ಗೆದ್ದಿದೆ. ಇದರೊಂದಿಗೆ ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 50ನೇ ವಿಕ್ಟರಿ ಬಾರಿಸಿದ್ದಲ್ಲದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈಯೆಸ್ಟ್ ಎವರ್ ಟಾರ್ಗೆಟ್ ಅನ್ನು ಚೇಸ್ ಮಾಡಿದ ಹೊಸ ಇತಿಹಾಸವನ್ನ ಸೃಷ್ಟಿಸಿದ ಜೊತೆಗೆ ಗೆಲುವಿನ ರುಚಿಯನ್ನು ಕೂಡ ಕಂಡಿದೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡ ಉತ್ತಮ ಹಾಗೂ ಸಾಲಿಡ್ ಆರಂಭ ಪಡೆದುಕೊಳ್ಳುತ್ತೆ. ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಮೊದಲ ವಿಕೆಟ್ಗೆ ಸೆಂಚುರಿಯ ಪಾರ್ಟ್ನರ್ಶಿಪ್ ಕಟ್ಟುವ ಮೂಲಕ ಆರ್ಸಿಬಿ ಬೌಲಿಂಗ್ ಅಟ್ಯಾಕ್ ಅನ್ನ ಧ್ವಂಸ ಮಾಡ್ತಾರೆ. ಫಸ್ಟ್ ವಿಕೆಟ್ಗೆ ಇವರಿಬ್ಬರ ಮಧ್ಯೆ 128 ರನ್ಗಳ ಪಾರ್ಟ್ನರ್ಶಿಪ್ ಕಂಡು ಬರುತ್ತದೆ. ಈ ಹಂತದಲ್ಲಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ 32 ರನ್ ಬಾರಿಸಿ ಬಿಗ್ ಇನ್ನಿಂಗ್ಸ್ ಸಿಕ್ಕಿದ್ರು ಕೂಡ ಬಿಗ್ ಇನ್ನಿಂಗ್ಸ್ ಆಡುವಲ್ಲಿ ವಿಫಲರಾಗ್ತಾರೆ. ಅದಾದ ನಂತರ ಜಾಸ್ ಬಟ್ಲರ್ ಕೂಡ 25 ರನ್ಗಳಿಗೆ ವಿಕೆಟ್ ತಪ್ಪಿಸ್ತಾರೆ. ಆದ್ರೆ ಮತ್ತೊಂದು ಕಡೆ ಓಪನರ್ ಸಾಯಿ ಸುದರ್ಶನ್ ಇಂಪ್ರೆಸಿವ್ ಇನ್ನಿಂಗ್ಸ್ ಆಡುವ ಮೂಲಕ 58 ಎಸೆತಗಳಿಂದ ಶತಕ ಸಿಡಿಸಿ ವಿಕೆಟ್ ಒಪ್ಪಿಸಿದರು. ಇವರ ಈ ಸೆಂಚುರಿಯಲ್ಲಿ ಬರೋಬ್ಬರಿ 11 4 ಹಾಗೂ 5 6ಗಳು ಒಳಗೊಂಡಿದ್ವು. ಅದಾದ ನಂತರ ಡೆತ್ ಓವರ್ ನಲ್ಲಿ ಆರ್ಸಿಬಿಯ ಬೌಲರ್ಗಳು ಭರ್ಜರಿ ಕಮ್ಬ್ಯಾಕ್ ಮಾಡ್ತಾರೆ. ಸ್ನೇಹಿತರೆ, ಹೀಗಿದ್ರು ಕೊನೆ ಓವರ್ ನಲ್ಲಿ ಕೃಣಾಲ್ ಪಾಂಡ್ಯ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ ಕಾರಣ ತಂಡದ ಮೊತ್ತ 200 ರನ್ಗಳ ಗಡಿ ದಾಟುತ್ತೆ. ಇದರೊಂದಿಗೆ ಜಿಟಿ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 205 ರನ್ ಬಾರಿಸಿತ್ತು. ಇತ್ತ ಆರ್ಸಿಬಿ ಪರ ಯಾವೊಬ್ಬ ಬೌಲರ್ ಕೂಡ ಹೇಳ್ಕೊಳ್ಳುವಂತ ಬೌಲಿಂಗ್ ಅಟ್ಯಾಕ್ ಮಾಡಿಲ್ಲ, ಎಕ್ಸೆಪ್ಟ್ ಭುವನೇಶ್ವರ್ ಕುಮಾರ್ ಒಬ್ಬರೇ ಅಂಡರ್ 8 ನಲ್ಲಿ ಎಕಾನಮಿನ ಮೇಂಟೈನ್ ಮಾಡಿದ್ರು. ಈ ಗುರಿಯನ್ನು ಬೆನ್ನಟ್ಟಿದಂತ ಆರ್ಸಿಬಿ ಇಂದು ಹೊಸ ಓಪನಿಂಗ್ ಜೋಡಿಯೊಂದಿಗೆ ಕಣಕ್ಕಿಳಿದಿತ್ತು. ಫಿಲ್ ಸಾಲ್ಟ್ ಈ ಪಂದ್ಯಕ್ಕೆ ಅನ್ಅವೈಲೇಬಲ್ ಆಗಿದ್ರು. ಹೀಗಿದ್ದು ಜೇಕಬ್ ಬೆಥೆಲ್ ಆಡಿದ 10 ಬಾಲ್ಗಳಲ್ಲಿ ಕೂಡ ಇಂಪ್ರೆಸಿವ್ ಆಗಿ ಕಾಣಿಸಿಕೊಂಡ್ರು. ಆದರೆ ಜೇಕಬ್ ಬೆಥೆಲ್ 14 ರನ್ ಬಾರಿಸಿ ಔಟ್ ಆಗ್ತಾರೆ. ಇದಾದ ಬಳಿಕ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ಡೇವಿಡ್ ಪಡಿಕಲ್ ಭರ್ಜರಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಒಬ್ಬ ಮನೆ ಮಗ ಆದ್ರೆ ಮತ್ತೊಬ್ಬ ದತ್ತು ಪುತ್ರ. ಇಬ್ರು ಕೂಡ ಆರ್ಸಿಬಿಗೆ ಗೆಲುವು ತಂದುಕೊಡಲು ಪಣ ತೊಟ್ರು. ಸೆಕೆಂಡ್ ವಿಕೆಟ್ಗೆ ಇವರಿಬ್ಬರ ಮಧ್ಯೆ ಸಾಲಿಡ್ ಶತಕದ ಜೊತೆಯಾಟವೂ ಕೂಡ ಕಂಡು ಬಂದಿತ್ತು. ಕನ್ನಡಿಗ ದೇವದತ್ ಪಡಿಕಲ್ ಕೇವಲ 21 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸುವ ಮೂಲಕ ಜಿಟಿ ಬೌಲಿಂಗ್ ಅಟ್ಯಾಕ್ ಅನ್ನ ಛಿದ್ರ ಮಾಡ್ತಾರೆ. ಮತ್ತೊಂದು ಕಡೆ ಮಣ್ಣಿನ ಮಗ ವಿರಾಟ್ ಕೊಹ್ಲಿ ಕೂಡ ಇಂಪ್ರೆಸಿವ್ ಆಟವನ್ನ ಆಡ್ತಾರೆ. ಅರ್ಧ ಶತಕ ಸಿಡಿಸಿದ ಬಳಿಕವೂ ಕೊಹ್ಲಿ ಆಟ ನಿಲ್ಲೇ ಇಲ್ಲ. ಈ ಮಧ್ಯೆ ಪಡಿಕಲ್ 55 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಆದರೆ ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ತಾನಂತಹ ಚೇಸ್ ಮಾಸ್ಟರ್ ಎನ್ನುವುದನ್ನ ಪ್ರೂವ್ ಮಾಡಲು ಹೊರಟಿರ್ತಾರೆ. ಇದೇ ಹಂತದಲ್ಲಿ 81 ರನ್ ಬಾರಿಸಿದ ವೇಳೆ ಇನ್ಸೈಡ್ ಎಡ್ಜ್ ಗೆ ಬಲಿಯಾಗಬೇಕಾಗುತ್ತೆ. ಇದಾದ ಬಳಿಕ ಆರ್ಸಿಬಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಬಹುಬೇಗನೆ ವಿಕೆಟ್ ಒಪ್ಪಿಸ್ತಾರೆ. ಪಾಟಿದಾರ್ 8, ಜಿತೇಶ್ ಶರ್ಮಾ 10 ರನ್ ಬಾರಿಸಿ ಬೇಗನೆ ವಿಕೆಟ್ ಗೆ ಚೆಲ್ಲಿದಂತದಲ್ಲಿ ಆರ್ಸಿಬಿಯ ಗೆಲುವು ಅತಂತ್ರ ಅಂತ ತೋರಿಸ್ತಾ ಇತ್ತು. ಅಜ್ಜಾಗು ಕೃಣಾಲ್ ಪಾಂಡ್ಯ ಹಾಗೂ ಟಿಮ್ ಡೇವಿಡ್ ಆಡಿದ ಸಮಯೋಚಿತ